ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲೀಷು ಯೂನಿಟ್ 3 ಕ್ವಶನ್ಸ್ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್ ಏನಿದೆ ಸರಿಯಾಗಿ ನೋಡಿ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ನೋಟ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಆ್ಯಂಡ್ ನಾನು ಪ್ರತಿಯೊಂದು ಪ್ರಶ್ನೆಗಳನ್ನ ಓದ್ತಾ ಇಲ್ಲಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಓಕೆ, ಆ್ಯಂಡ್ ನೋಡಿ ಏನಿದೆ ಅಂತ. ಓಕೆ, first question. What is the first question? What thought came to the king? What thought came to the king? ರಾಜನಿಗೆ ಬಂದಂತಹ ಯೋಚನೆ ಯಾವುದು? ಆನ್ಸರ್: The thought came to the king that he would never fail if knew 3 things. ಈ 3 ವಿಷಯಗಳನ್ನ ತಿಳಿದ್ರೆ ನನಗೆ ಲೈಫಲ್ಲೇ ಸೋಲು ಅನ್ನೋದು ಇರೋದಿಲ್ಲ ಅನ್ನೋವಂಥದ್ದು ಅವನಿಗೆ ಯೋಚನೆ ಬಂತು. ಓಕೆ, ಇನ್ನು ಎರಡನೇ ಪ್ರಶ್ನೆ ನೋಡಿ. ರೈಟ್ ದ 3 ಕ್ವಶನ್ಸ್ ಫಾರ್ ವಿಚ್ ದ ಕಿಂಗ್ ವಾಂಟೆಡ್ ಟು ಹ್ಯಾವ್ ಆನ್ಸರ್ಸ್. ರಾಜನಿಗೆ ಆನ್ಸರ್ ಬೇಕಾದಂತಹ ಆ 3 ಪ್ರಶ್ನೆಗಳು ಯಾವುದು? ಓಕೆ, ಕೇಳಿದ್ದಾರೆ. ಆ 3 ಪ್ರಶ್ನೆಗಳನ್ನ ಬರೀಬೇಕು. ಫಸ್ಟ್ ಕ್ವಶನ್: ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್? ಏನನ್ನಾದರೂ ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು? ಎರಡನೇದು: ಹೂ ಶುಡ್ ಅ ಕಿಂಗ್ ಲಿಸನ್ ಟು? ರಾಜ ಯಾರ ಮಾತನ್ನು ಕೇಳಬೇಕು? ಮೂರನೇದು: ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಕಿಂಗ್ ಟು ಡೂ? ರಾಜ ಮಾಡಬೇಕಾದ ಮುಖ್ಯ ಕೆಲಸ ಯಾವುದು ಅಂತ. ಮೂರನೆಯ ಪ್ರಶ್ನೆ ನೋಡಿ. ವಾಸ್ ದ ಕಿಂಗ್ ಸ್ಯಾಟಿಸ್ಫೈಡ್ ವಿತ್ ದ ಆನ್ಸರ್ಸ್? ಇಫ್ ಎಸ್, ವೈ? ಇಫ್ ನೋ, ವೈ? ರಾಜ ಆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡ್ಕೊಂಡಲ್ಲ, ಅದರಿಂದ ಅವನಿಗೆ ತೃಪ್ತಿ ಆಯಿತಾ? ಆಯಿತು ಅಂದರೆ ಯಾಕೆ ಆಯಿತು ಅಂತ ಬರೀಬೇಕು, ಇಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂತ ಬರೀಬೇಕು. ನೋ, ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಅವನಿಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಯಾಕಂದರೆ ಬಿಕಾಸ್ ಮೆನಿ ವೈಸ್ ಮ್ಯಾನ್ ಆನ್ಸರ್ಡ್ ಹಿಸ್ ಕ್ವೆಶನ್ಸ್ ಡಿಫ್ರೆಂಟ್ಲಿ. ಪ್ರತಿಯೊಬ್ಬರ ಉತ್ತರಗಳು ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ, ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಹೂ ಡಿಡ್ ದ ಕಿಂಗ್ ಡಿಸೈಡೆಡ್ ಟು ಸಿಕ್ ಅಡ್ವೈಸ್ ಫ್ರಮ್? ರಾಜ ಯಾರ ಒಂದು ಮಾರ್ಗದರ್ಶನವನ್ನು ತಗೋಬೇಕು ಅಂತ ಅಂದ್ಕೊಂಡ? ದ ಕಿಂಗ್ ಡಿಸೈಡೆಡ್ ಟು ಸಿಕ್ ದ ಅಡ್ವೈಸ್ ಆಫ್ ಅ ಸರ್ಟೈನ್ ಹರ್ಮಿಟ್ ಹೂ ವಾಸ್ ವೈಡ್ಲಿ ನೌನ್ ಫಾರ್ ಹೀಸ್ ವಿಸ್ಡಮ್. ಯಾರು ತುಂಬ ಚೆನ್ನಾಗಿ ಹೇಳೋರು ಇದ್ದಾರೆ, ಓಕೆ, ಕಲಿಸೋರು ಇದ್ದಾರೆ, ತನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳೋರಿದ್ದಾರೆ, ಅಂಥ ಹರ್ಮಿಟ, ಅಂಥ ಜ್ಞಾನಿಯನ್ನು, ಸನ್ಯಾಸಿಯನ್ನು, ತಪಸ್ವಿಯನ್ನು ಹುಡ್ಕೊಂಡು ಹೋಗಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಅಂತ. C2 ಒಳಗಿರ್ತಕ್ಕಂತಹ ಪ್ರಶ್ನೆಗಳು. ಹೂ ಡಿಡ್ ದ ಕಿಂಗ್ ಟ್ರೀಟ್ ದ ವುಂಡೆಡ್ ಪರ್ಸನ್? ರಾಜ ಆ ವುಂಡೆಡ್ ಪರ್ಸನನ್ನು ಹೇಗೆ ಟ್ರೀಟ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ, ಗಡ್ಡದಾರಿ ಮನುಷ್ಯನನ್ನು. ಓಕೆ, ದ ಕಿಂಗ್ ಆ್ಯಂಡ್ ದ ಹರ್ಮಿಟ್ ರಿಮೂವ್ಡ್ ದ ಮ್ಯಾನ್ಸ್ ಕ್ಲಾತ್, ವಾಶ್ಡ್ ಆ್ಯಂಡ್ ಕವರ್ಡ್ ಇಟ್ ವಿತ್ ಹೀಸ್ ಹ್ಯಾಂಡ್ ಕರ್ಚೀಫ್. ಅವನಿಗೆ ಮೈ ಮೇಲೆ ರಕ್ತ ಆಗಿರ್ತಕ್ಕಂತಹ ಬಟ್ಟೆಗಳನ್ನೆಲ್ಲ ತೆಗೆದು ತೊಳೆದ್ರು, ನೀರು ಹಾಕಿ ತೊಳೆದ್ಬಿಟ್ಟು ಆಮೇಲೆ ಕವರ್ಡ್ ವಿತ್ ದ ಹ್ಯಾಂಡ್ ಕರ್ಚೀಫ್, ಹೀಸ್ ಹ್ಯಾಂಡ್ ಕರ್ಚೀಫ್, ತನ್ನ ಕರ್ಚೀಫಿಂದ ಕವರ್ ಮಾಡಿದ್ರು. ಓಕೆ, ಈ ಥರ ಬರಿಬೇಕು ಟ್ರೀಟ್ ಮಾಡಿದ್ದನ್ನು. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ವೈ ಡಿಡ್ ದ ಬ್ರೀಡೆಡ್ ಮ್ಯಾನ್ ಸ್ವೇರ್ ರಿವೆಂಜ್ ಆನ್ ದ ಕಿಂಗ್? ಆ ಕಿಂಗ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅವನಿಗೆ ಯಾಕೆ ಇತ್ತು, ಗಡ್ಡದಾರಿ ಮನುಷ್ಯನಿಗೆ? ಬಿಕಾಸ್ ದ ಕಿಂಗ್ ಪುಟ್ ಹೀಸ್ ಬ್ರದರ್ ಟು ಡೆತ್ ಆ್ಯಂಡ್ ಸೀಸ್ಡ್ ಹೀಸ್ ಪ್ರಾಪರ್ಟಿ. ಆ ಬ್ರೀಡೆಡ್ ಮನುಷ್ಯನ ಸಹೋದರನನ್ನು ರಾಜ ಸಾಯಿಸಿದ್ದ, ಹಾಗೆ ಅವರ ಆಸ್ತಿಯನ್ನೆಲ್ಲ ತಗೊಂಡಿದ್ದ. ಹಾಗಾಗಿ ಅವನ ಮೇಲೆ, ರಾಜನ ಮೇಲೆ, ಆ ಗಡ್ಡದಾರಿ ಮನುಷ್ಯನಿಗೆ ಕೋಪ ಇತ್ತು. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. ಹೂ ಹ್ಯಾಡ್ ವುಂಡೆಡ್ ದ ಮ್ಯಾನ್ ಆ್ಯಂಡ್ ವೈ? ಗಾಯಗೊಂಡಿರೋ ಮನುಷ್ಯ ಯಾರು ಮತ್ತು ಯಾಕೆ ಗಾಯಗೊಂಡಿದ್ದ ಅಂತ ಇದೆ ಆನ್ಸರ್. ದ ಕಿಂಗ್ಸ್ ಬಾಡಿ ಗಾರ್ಡ್ ವುಂಡೆಡ್ ದ ಮ್ಯಾನ್ ಓಕೆ, ಬಿಕಾಸ್ ದೇ ರೆಕಗ್ನೈಸ್ಡ್ ಹಿಮ್ ಆ್ಯಸ್ ದ ಎನಿಮಿ ಆಫ್ ದೇರ್ ಕಿಂಗ್. ಓಕೆ, ನೋಡಿ, ಅದು ದ ಕಿಂಗ್ಸ್ ಬಾಡಿಗಾರ್ಡ್, ರಾಜನ ಬಾಡಿಗಾರ್ಡ್ಗಳು ಅವನಿಗೆ ಗಾಯ ಮಾಡಿರ್ತಾರೆ, ಆ ವುಂಡೆಡ್ ಆ ಮನುಷ್ಯನಿಗೆ, ಗಡ್ಡದಾರಿ ಮನುಷ್ಯನಿಗೆ. ಓಕೆ,
ಮತ್ತು ಯಾಕೆ ಅಂದರೆ ಅವರು ರಾಜನ ಶತ್ರು ಅಂತ ಗೊತ್ತಾಗ್ತದೆ, ಹಾಗಾಗಿ ಅವರೇ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ 4ನೇದು ನೋಡಿ. ವೈ ಡಿಡ್ ದ ಮ್ಯಾನ್ ಸೇ ದ್ಯಾಟ್ ಹಿ ವುಡ್ ಸರ್ವ್ ದ ಕಿಂಗ್ ಆ್ಯಸ್ ಹೀಸ್ ಮೋಸ್ಟ್ ಫೇತ್ಫುಲ್ ಸರ್ವೆಂಟ್. ನಾನು ಇನ್ನು ಮುಂದೆ ನಿಮಗೆ ನಿಷ್ಠಾವಂತ ಸೇವಕನಾಗಿ ಇರ್ತಾನೆ ಅಂತ ಏನಕ್ಕೆ ಹೇಳ್ದ ಗಡ್ಡಧಾರಿ ಮನುಷ್ಯ ರಾಜನಿಗೆ ಅಂತ ಕೇಳ್ತಿದ್ದಾರೆ. ಓಕೆ ನೋಡಿ, ಬಿಕಾಸ್ ದ ಕಿಂಗ್ ಡ್ರೆಸ್ಡ್ ಹೀಸ್ ವೂಂಡ್ಸ್ ಆ್ಯಂಡ್ ಸೇವ್ಡ್ ಹೀಸ್ ಲೈಫ್. ರಾಜ ಅವನಿಗೆ ಆದ ಗಾಯಗಳಿಗೆ ಔಷಧಿ ಹಾಕಿದ್ದ, ಹಾಗೆ ಅವರ ಜೀವನವನ್ನು ಉಳಿಸಿದ್ದ. ಹಾಗಾಗಿ ಇನ್ನು ಮುಂದೆ ಜೀವನ ಪೂರ್ತಿ ನನ್ನ ಜೀವನ ಉಳಿಸಿದ್ದೀರಾ, ಇನ್ಮೇಲೆ ನಾನಿರೋವರೆಗೂ ನಿಮಗೆ ಸೇವಕನಾಗಿ ಇರ್ತೇನೆ ಅಂತ ಹೇಳ್ತಾನೆ ಆ ಗಡ್ಡಧಾರಿ ಮನುಷ್ಯ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಏನಿದೆ ನೆಕ್ಸ್ಟ್ ಪ್ರಶ್ನೆ. ವಾಟ್ ಡಿಡ್ ದ ಕಿಂಗ್ ಪ್ರಾಮಿಸ್ ದ ಮ್ಯಾನ್. ರಾಜ ಆ ಮನುಷ್ಯನಿಗೆ ಏನಂತ ಪ್ರಾಮಿಸ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ದ ಕಿಂಗ್ ಪ್ರಾಮಿಸ್ಡ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಹಿಸ್ ಪ್ರಾಪರ್ಟಿ. ಆ ಮನುಷ್ಯನಿಗೆ ಅವನ ಆಸ್ತಿ ಎಲ್ಲ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾನೆ ರಾಜ ಆ ಮನುಷ್ಯನಿಗೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ದ ಹರ್ಮಿಟ್ ಸೇಡ್ ದ್ಯಾಟ್ ದ ಕಿಂಗ್ had been answered. If you agree, what was the answer to the first question? Okay, so ನೋಡಿ ಏನಿದೆ ಆನ್ಸರ್ ಫಸ್ಟ್ ಕ್ವೆಶನಿಗೆ. ಯಸ್, ಐ ಅಗ್ರಿ, ನಾ ಅಗ್ರಿ ಆಗ್ತೀನಿ. ಯಸ್, there is only one time that is important and that time is now. ಹೌದು, ಮೊದಲೇ ಪ್ರಶ್ನೆಗೆ ಹರ್ಮಿಟ್ ಕೊಟ್ಟಿದ್ದು ಉತ್ತರ ಕರೆಕ್ಟ್ ಆಗಿತ್ತು. ಯಾಕಂತಂದರೆ ದೇರ್ ಈಸ್ ಓನ್ಲಿ ಒನ್ ಟೈಮ್, ಆ ಸಮಯ ಮಾತ್ರ ನಿಜವಾಗ್ಲೂ ಈಗ ಅನ್ನುವಂತಹ ಸಮಯ ಏನಿದೆಯಲ್ಲ ಅದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಏನನ್ನಾದರೂ ಮಾಡೋದಕ್ಕೆ ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿತ್ತು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ. ವೈ ಡಿಡ್ ದ ಹರ್ಮಿಟ್ ಸೇ ದ್ಯಾಟ್ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಯಾರು ಇಂಪಾರ್ಟೆಂಟ್ ವ್ಯಕ್ತಿ ರಾಜನಿಗೆ? ನೋಡಿ ಆನ್ಸರ್. ಬಿಕಾಸ್ ದ ಕಿಂಗ್ ಲುಕ್ pity on hermit and dig the beads. Okay, the most important person is the person you are with at a particular moment. ಆ ಸಮಯದಲ್ಲಿ ನಿನಗೆ ಯಾವ ವ್ಯಕ್ತಿ ಇಂಪಾರ್ಟೆಂಟ್ ಆಗಿರ್ತಾರೆ ಅಂದರೆ ಯಾರು ನಿನ್ನ ಜೊತೆಗೆ ಯಾವಾಗ ಇರ್ತಾರೋ ಅವರು ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ ಏನಿದೆ. ಅಕಾರ್ಡಿಂಗ್ ಟು ದ ಹರ್ಮಿಟ್ ನೌ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ವೈ? ಹರ್ಮಿಟನ್ ಪ್ರಕಾರ ಈಗ ಇಂಪಾರ್ಟೆಂಟ್ ಆದಂತಹ ಸಮಯ ಈಗ ಅನ್ನೋವಂಥದ್ದು ಏನಕ್ಕೆ ಅಂತ ನೋಡಿ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ನಾವೇನೇನಾದರೂ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಂತ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್. ವಾಟ್ ಅಕಾರ್ಡಿಂಗ್ ಟು ದ ಹರ್ಮಿಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಹರ್ಮಿಟನ್ ಪ್ರಕಾರ, ಓಕೆ, ಹರ್ಮಿಟ್ ಅವ್ರ ಪ್ರಕಾರ ಇಂಪಾರ್ಟೆಂಟ್ ಬಿಸ್ನೆಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮುಖ್ಯ ಕೆಲಸ ರಾಜ ಮಾಡಬೇಕಾದದ್ದು. ನೋಡಿ, ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದ್ಯಾಟ್ ಪರ್ಸನ್ ಗುಡ್ ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ಹಿಸ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಪೋಸ್ ಅಲೌನ್. ಓಕೆ, ಇಲ್ಲಿಗೆ ಈ ಪ್ರಶ್ನೋತ್ತರಗಳ ಮುಗೀತು. ಹಿಂದಿದ್ದು ವೊಕ್ಯಾಬ್ಯುಲರಿ ನೋಡೋಣ. ಓಕೆ, ನೆಕ್ಸ್ಟ್ ನೋಡಿ, ಈ ಪ್ರಶ್ನೋತ್ತರಗಳಾಯಿತು. ಓಕೆ, C1 C2 ಇಂದ ಹಿಡ್ಕೊಂಡು ಎಲ್ಲ ಪ್ರಶ್ನೋತ್ತರಗಳು ಮುಗೀತು. ಹಿಂದೆ ಇರ್ತಕ್ಕಂತಹ ವೊಕ್ಯಾಬ್ಯುಲರಿನ ನೋಡಿ ಏನಿದೆ ಅಂತ ಇಲ್ಲಿ. ಓಕೆ, ಇಲ್ಲಿ ಬಿಟ್ಟ ಸ್ಥಳಗಳಿದೆ. ಓಕೆ, ಶಂಕರ್ ಹ್ಯಾಸ್ ಪ್ರಾಮಿಸ್ಡ್ ಟು ಹೆಲ್ಪ್ ಮೀ. ಡು ಯು ಥಿಂಕ್ ಹಿ ವಿಲ್ ರಿಮೆಂಬರ್ ಹೀಸ್ ಪ್ರಾಮಿಸ್? ಓಕೆ, ಇಲ್ಲಿ ಪ್ರಾಮಿಸ್ ಅಂತ ಬರಿಬೇಕು. ಏನಿದೆ ನೋಡಿ ಫಸ್ಟ್ ಕ್ವೆಶನ್. ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಹ್ಯಾಸ್ 2 blanks. ಪ್ರತಿಯೊಂದು ವಾಕ್ಯದಲ್ಲೂ 2 ಬಿಟ್ಟ ಸ್ಥಳಗಳಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ಸ್ ಗಿವನ್ ಇನ್ ದ ಬ್ರಾಕೆಟ್. 1 ಈಸ್ ಡನ್ ಫಾರ್ ಯು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದೇ ಥರ ಇಲ್ಲಿ ತುಂಬಬೇಕು. ಇಲ್ಲಿ ಪ್ರಾಮಿಸ್ಡ್ ತುಂಬಿದೆ ಅಂತ ಅವರು ಹೇಳ್ತಿದ್ದಾರೆ. ನೋಡಿ, ಇದು ಕ್ಲಿಯರಾಗಿ ಕಾಣಿಸ್ತಿದೆ ನಿಮಗೆ ಅಂತ ಭಾವಿಸ್ತೀನಿ. ಓಕೆ, ಫಸ್ಟ್ ಏನಿದೆ, ಒಂದನೇದ್ರಲ್ಲಿ ಜಡ್ಜ್ಮೆಂಟ್ ಅಂತ ಬರಿಬೇಕು. ಆಮೇಲೆ ಎರಡನೇದ್ರಲ್ಲಿ ಡಿಫರ್ಡ್ ಅಂತ ಬರಿಬೇಕು. ಓಕೆ, ಮೂರನೇದ್ರಲ್ಲಿ ಆನ್ಸರ್ ಅಂತಲೇ ಬರುತ್ತೆ, ಅಲ್ಲೇನು ಚೇಂಜಸ್ ಆಗಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಈ ಕಡೆ ಏನಿದೆ ಅಂತ. ಓಕೆ, ನೆಕ್ಸ್ಟ್ ಈ ಕಡೆ
ಫೋರ್ತ್ ಒನ್ ವೈಸ್ ವಿಸ್ಡಮ್ ಅಂತ ಬರಿಬೇಕು, ವೈಸ್ ವಿಸ್ಡಮ್ ಅಂತ ಬರಿಬೇಕು. ಓಕೆ, ಇನ್ನು 5ನೇದರಲ್ಲಿ ನೆಸಸರಿ ನೆಸೆಸಿಟಿ ಅಂತ ಬರಿಬೇಕು. 6ನೇದರಲ್ಲಿ ಡಿಸಿಷನ್ ಅಂತ ಬರಿಬೇಕು. 7th ಒನ್ನಲ್ಲಿ ಫಾರ್ಗಿವ್ ಅಂತ ಬರಿಬೇಕು. ಓಕೆ, ಇನ್ನು ಕೆಳಗಡೆ V2ನಲ್ಲಿ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಫ್ರೇಸಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಫ್ರೇಸಸ್ ಇದೆ. ಓಕೆ, ಫ್ರೇಸಸ್ ನೀವು ಇಲ್ಲಿ ಕೊಟ್ಟಿದ್ದಾರೆ ಕೌನ್ಸಲ್ಲಿ, ಅದನ್ನು ಆರಿಸಿ ಈ ಪ್ಯಾರಾಗ್ರಾಫಲ್ಲಿ ಬರಿಬೇಕು. ಓಕೆ, ನೀವು ಇದಕ್ಕೆ ಡಿಕ್ಷನರಿ ಸಹಾಯ ಬೇಕಾದ್ರೆ ತೊಗೋಬೋದು ಪದಗಳ ಅರ್ಥ ಹುಡ್ಕೋಕೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಬರೆದಿದ್ದೀನಿ, ಇಲ್ಲಿ ನಂಬರ್ ಹಾಕಿದ್ದೀನಿ ನೋಡಿ. ಫಸ್ಟ್ 2, ಓಕೆ, 1 2 3 4 5 6 7 8. ಇಲ್ಲಿ ನೋಡಿ 4 ಅಂತ 4 ಮತ್ತು 7 ಅಂತ ಹಾಕಿದ್ದೀನಲ್ಲ, 4ನೇದಕ್ಕೂ ಲುಕ್ ಆಫ್ಟರ್ ಅಂತಲೇ ತುಂಬಬೇಕು, 7ನೇದಕ್ಕೂ ಲುಕ್ ಆಫ್ಟರ್ ಅಂತಲೇ ತುಂಬಬೇಕು ಬಿಟ್ಟ ಸ್ಥಳ, ಅದೇ ಹೊಂದುತ್ತೆ ಸರಿಯಾಗಿ. ಓಕೆ, ಸೊ ಇದಿಷ್ಟು ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ನೋಡಿ, ಆಮೇಲೆ ಪೇಜ್ ನಂಬರ್ 39ಅಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ, ಟಾಸ್ಕ್ ಸೆಕೆಂಡ್ ಏನಿದೆ, ಕಂಪ್ಲೀಟ್ ದ ಪ್ಯಾರಾಗ್ರಾಫ್ ಯೂಸಿಂಗ್ ದ ಪ್ಯಾಸಿವ್ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ಯಾಸಿವ್ ವೈಸ್, ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ಗೆ ಗ್ರಾಮರಿಗೆ ರಿಲೇಟೆಡ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳ ನೋಡಿ, ಅಬ್ಸರ್ವ್ ಇದ್ದಿದ್ದು ಅಬ್ಸರ್ವ್ಡ್ ಆಗುತ್ತೆ, ಪ್ಲಾಂಟ್ ಇದ್ದಿದ್ದು ಪ್ಲಾಂಟೆಡ್ ಆಗುತ್ತೆ, ಇಲ್ಲಿ ಗಿವ್ ಇದ್ದಿದ್ದು ಗಿವನ್, ಓಕೆ, ಗಿವನ್ ಆಗುತ್ತೆ. ಆಮೇಲೆ ಟೆಲ್ ಇದ್ದಿದ್ದು ಟೋಲ್ಡ್ ಅಂತ ಬರಿಬೇಕು. ಈ ಥರ ಇದನ್ನು ತುಂಬಿ ಬರೆದ್ಬಿಡಿ. ಓಕೆನಾ ಪ್ಯಾರಾಗ್ರಾಫ್. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಪಾಠದೆಲ್ಲ ಪ್ರಶ್ನೋತ್ತರಗಳು ಮುಗೀತು. ಮತ್ತು ಈ ಪಾಠದ ವಿವರಣೆ ನಿಮಗೆ ಕನ್ನಡದಲ್ಲಿ ಏನಾದರೂ ಬೇಕಾಗಿದ್ದರೆ, ಯಾವುದಿದು 3 ಕ್ವೆಶ್ಚನ್ ಅನ್ನುವಂತಹ ಪಾಠದ ವಿವರಣೆ ನಿಮಗೆ ಕನ್ನಡದಲ್ಲಿ ಏನಾದರೂ ಬೇಕಾಗಿದ್ದರೆ, ಓಕೆ, ಆ ಪಾಠದ ವಿವರಣೆಯನ್ನು ನಾನು ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇರ್ತದೆ, ನೀವು ಬೇಕಂದರೆ ನೋಡ್ಬೋದು. ಓಕೆ, 3 ಕ್ವೆಶ್ಚನ್ಸ್ ಅನ್ನುವಂತಹ ಪಾಠದ ವಿವರಣೆ, ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ನೋಡಿ ಪಾಠವನ್ನು ಕೇಳ್ಬೋದು. ಓಕೆನಾ, ಇಲ್ಲಿವರೆಗೂ ಈ ಪಾಠದ ಪ್ರಶ್ನೋತ್ತರಗಳು ಮುಗೀತು, ಎಲ್ಲ ಎಕ್ಸಸೈಸ್ ಇಟ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಆ್ಯಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಇದೆ ಅಲ್ವಾ, ಸೊ ಅದರದ್ದು ನಾನು ಕ್ಲಾಸಸ್ ಮಾಡಿರ್ತೀನಿ. ಹಾಗೆ ಇಂಗ್ಲೀಷ್ಗೆ ಕನ್ನಡ ಗ್ರಾಮರ್ ಕ್ಲಾಸಸ್ಗಳು ಇದೆ, ಬೇರೆ ಬೇರೆ ಪಾಠ, ಪದ್ಯದ ಪ್ರಶ್ನೋತ್ತರಗಳು ಪಾಠಗಳು ಇದೆ, ಅದು ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ನೋಡಬಹುದು. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಓಕೆ.